ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ನನ್ನ ಮದುವೆದು ಒಂದು ಮ್ಯಾರೇಜ್ದು ವೀಡಿಯೋನ ನಾನು ಪೋಸ್ಟ್ ಮಾಡಿದ್ದೆ. ಬಟ್ ರಿಸೆಪ್ಷನ್ ವೀಡಿಯೋ ಅಂದರೆ ಬೀಗ್ರೂಟದ ವೀಡಿಯೋನ ನಾನು ಶೇರ್ ಮಾಡಿರಲಿಲ್ಲ. ಏನಿದು ಆಷಾಢದಲ್ಲಿ ಯಾವ ಮದುವೆನಪ್ಪ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ಇದು ಆಷಾಢಕ್ಕಿಂತ ಮುಂಚೆ ಆಗಿದ್ದಂಥ ಒಂದು ರಿಸೆಪ್ಷನ್ ವ್ಲಾಗ್. ಸ್ವಲ್ಪ ಲೇಟ್ ಆಯಿತು ನಾನು ಪೋಸ್ಟ್ ಮಾಡೋವರೆಗೆ, ಸಾರಿ ಫಾರ್ ದ್ಯಾಟ್. ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಬೇಗನೆ ಹೋದ್ವಿ ಚೌಲ್ಟ್ರಿಗೆ. ಅಲ್ಲೊಂದಷ್ಟು ಫೋಟೋಶೂಟ್ಸ್ ಎಲ್ಲ ಮಾಡ್ತಾಯಿದ್ರು ಮದುವೆ ಹುಡುಗ ಮತ್ತು ಹುಡುಗಿಗೆ. ಹಾಗೆಯೇ ನಾವು ಕೂಡ ಎಲ್ಲರೂ ರೆಡಿಯಾಗಿದ್ವಲ್ವ, ಸೊ ನಾವು ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ನಮ್ಮ ಸಿಸ್ಟರ್ಸ್ ಮತ್ತು ನಮ್ಮ ಅತ್ತಿಗೆಯರು ನಾದಿನಿಯರೆಲ್ಲ ಏನಿದ್ದಾರೆ ಅವರು ಎಲ್ಲರೂ ಸೇರಿ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆಯೇ ನಾನು ಬಂದು ಗ್ರೀನ್ ಕಲರ್ ಸ್ಯಾರಿಗೆ ಮೆರೂನ್ ಕಲರ್ ಬಾರ್ಡರ್ ಸ್ಯಾರಿ ಹಾಕಿದ್ದೆ. ಸೊ ಸತೀಶ್ ಅವ್ರಿಗೂ ಬ್ಲೂ ಶರ್ಟ್ ಹಾಕಿರುವಂಥದ್ದು. ಸೊ ಇವಳು ಬಂದು ನಮ್ಮ ತಂಗಿ ಮಗಳು, ಸೊ ಅವಳು ಗಿಫ್ಟ್ ಮಾಡಿದಂತಹ ಶರ್ಟ್ ಕೂಡ ಹಾಕಿದ್ರು. ಆ್ಯಕ್ಚುಲಿ ಸತೀಶ್ ಅವ್ರ ಬರ್ತ್ಡೇ ದಿವಸ ಅವ್ರ ದೊಡ್ಡಪ್ಪಂಗೋಸ್ಕರ ಅವಳೇ ಸೆಲೆಕ್ಟ್ ಮಾಡಿ ತಂದಂತಹ ಶರ್ಟ್ ಅದು. ತುಂಬಾ ಖುಷಿ ಆಗಿಬಿಟ್ಟಿತ್ತು ಆ ಟೈಮಲ್ಲಿ ಅವ್ರಿಗೆ, ನನ್ನ ಮಗಳು ತಂದಿದ್ದಾಳೆ ಅನ್ನೋ ಒಂದು ಫೀಲ್ ಆಯಿತು ಅವ್ರಿಗೆ. ಸೊ ಮದುವೆ ಹುಡುಗಿನ ರಿಸೆಪ್ಷನ್ ಕೂರಿಸುವಾಗ ವೆಲ್ಕಮ್ ಡ್ಯಾನ್ಸ್ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಕೂಡ ನಡೀತಾ ಇತ್ತು ಒಂದು ಸೈಡಲ್ಲಿ. ಸೊ ರಿಸೆಪ್ಷನ್ಗೆ ಕೂರ್ಸೋಕ್ಕಿಂತ ಮುಂಚೆನೇ ಹುಡುಗಿನ ಕೂರಿಸಿ ಒಂದು 5 ಜನ ಮುತ್ತೈದೆಯರು ಎಲ್ಲ ಶಾಸ್ತ್ರ ಮಾಡೋಣ ಅಂತ ಹೇಳಿ ಕೂರಿಸಿದ್ವಿ. ಸೊ ಒಂದು 5 ಜನ ಮುತ್ತೈದೆಯರು ಎಲ್ಲರೂ ಅರಿಶಿಣ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಅವ್ರಿಗೆ ಆಶೀರ್ವಾದ ಎಲ್ಲ ಮಾಡಿ ಸೊ ನೆಕ್ಸ್ಟ್ ಬಂದು ರಿಸೆಪ್ಷನ್ ಪ್ರೋಗ್ರಾಮ್ ಇತ್ತು. ಹಾಗಾಗಿ ಅಷ್ಟರಲ್ಲಾಗಲೇ ನೆಂಟರೆಲ್ಲ ಸೇರಿದರು. ನನ್ನ ತಂಗಿ ಮಗಳು, ನನ್ನ ಅತ್ತೆ ಮಗಳು, ಹಾಗೆ ನನ್ನ ಮಗ ಮತ್ತು ಇನ್ನೊಬ್ಬ ನಮ್ಮ ರಿಲೇಷನ್ ಹುಡುಗ. ಸೊ ಎಲ್ಲರೂ ವೆಲ್ಕಮ್ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡ್ರು. ಆ್ಯಕ್ಚುಲಿ ಇವರು ಪ್ರೀ ಪ್ಲ್ಯಾನ್ ಏನು ಮಾಡ್ಕೊಂಡಿರಲಿಲ್ಲ. ಮಕ್ಕಳಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ತುಂಬಾ ಪ್ರಾಕ್ಟೀಸ್ ಮಾಡಿದಾರೇನೋ ಅನ್ನೋ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ರು. ಪ್ರಾಕ್ಟೀಸೇ ಮಾಡ್ಕೊಂಡಿರಲಿಲ್ಲ, ಆನ್ ಸ್ಪಾಟ್ ಅಲ್ಲೊಂದು ಅವರಲ್ಲೇ ಅವರು ಕಲಿತು ಇದ್ದು ಸ್ಟೆಪ್ ಮಾಡೋಣ ಅಂತ ಎಲ್ಲ ಹೇಳಿ ಅವರು ಹೇಳ್ಕೊಂಡು ಮಾಡಿದ್ದಷ್ಟೇ. ಅಂದ್ರೂ ತುಂಬ ಚೆನ್ನಾಗಿ ಬಂತು ಡ್ಯಾನ್ಸ್ ಎಲ್ಲ ಮಾಡಿ. ಅದೇ ಒಂಥರ ಹೈಲೈಟ್ ಆಗಿತ್ತು ಅಂತಲೇ ಹೇಳ್ಬೋದು ಪ್ರೋಗ್ರಾಮ್ಗೆ. ಈ ಒಂದು ರಿಯಲ್ ಸಾಂಗ್ ಹಾಕಿದರೆ ನಾನು ಈ ಒಂದು ಡ್ಯಾನ್ಸ್ಗೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಕಾಪಿರೈಟ್ ಬಂದುಬಿಡುತ್ತೆ, ಸೊ ಹಂಗಾಗಿ ನಾನು ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಆ ಒಂದು ಸಾಂಗ್ ಜೊತೆ ಈ ಒಂದು ಸ್ಟೆಪ್ಸ್ಗಳನ್ನ ನೀವು ನೋಡಿದರೆ ನಿಜ ತುಂಬಾ ಚೆನ್ನಾಗಿರ್ತಿತ್ತು. ಹಾಗೂ ಕೂಡ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ ತುಂಬಾ ಚೆನ್ನಾಗಿದೆ. ಕಡಲ ದಾಟಿ ಬಂದ, ಕುದುರೆ ಹೇರಿ ಬಂದ ಅಂತೆಲ್ಲ ಒಂದು ಸಾಂಗ್ ಇದೆ ಅಲ್ವಾ, ಆ ಒಂದು ಸಾಂಗಿಗೆ ಇವರು ಸ್ಟೆಪ್ಸನ್ನು ಹಾಕಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಶ್ರೀಗಂಧದ ಗೊಂಬೆ ಮೆಲ್ಲನೆ ಬರುತ್ತಾಳೆ ಅಂತ ಬರುತ್ತಲ್ವ, ಆ ಒಂದು ಸಾಂಗ್ ಕೂಡ ಚೂಸ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್ ಅಂತೂ. ಲೈಟ್ ಪಿಂಕ್ ಕಲರ್ ಶರ್ಟ್ ಹಾಕಿದ್ದಾನಲ್ವ, ಅವನು ನಮ್ಮ ಅತ್ತಿಗೆ ಮಗ. ಹಾಗೆಯೇ ಇವರೆಲ್ಲ ಬಂದು ನನ್ನ ಮೈದಾಸ್ ಗ್ಯಾಂಗ್. ಸೊ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ. ಡ್ಯಾನ್ಸ್ ಎಲ್ಲ ಸ್ಟೆಪ್ಸ್ ಎಲ್ಲ ಹಾಕ್ಕೊಂಡು ತುಂಬಾ ಜೋಶ್ ಬಂದುಬಿಟ್ಟಿತ್ತು ಅವ್ರಿಗೆ. ಹಂಗಾಗಿ ಎಲ್ಲ ಸಾಂಗ್ಸ್ಗಳಿಗೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು.
ಮದುವೆ ಟೈಮಲ್ಲಿ ಅಂದರೆ ಆರ್ಕೆಸ್ಟ್ರಾ ಎಲ್ಲ ಇಡ್ಸಿದ್ರು ಕೂಡ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕಾಗಲ್ಲ. ಯಾಕಂದರೆ ಶಾಸ್ತ್ರಗಳೆಲ್ಲ ತುಂಬಾ ಇರುತ್ತೆ. ಹಾಗಾಗಿ ಆ ಒಂದು ಟೈಮಲ್ಲಿ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕಾಗಲ್ಲ. ಸೊ ಇದು ರಿಸೆಪ್ಷನ್ ಅಲ್ವಾ, ಏನು ಅಷ್ಟಾಗಿ ಏನು ಶಾಸ್ತ್ರಗಳಿರಲಿಲ್ಲ. ಹಾಗಾಗಿ ಈ ಥರ ಒಂದು ಪ್ರೋಗ್ರಾಮ್ಸ್ಗಳನ್ನ ಮಾಡ್ಕೊಂಡಿದ್ರು. ಸೊ ಇದು ಬಂದು ನನ್ನ ನಾದಿನಿ ಮಗಳು, ಹಾಗೆಯೇ ನನ್ನ ತಂಗಿ ಮಗಳು. ಇಬ್ಬರು ಕೂಡ ತುಂಬಾ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆಯೇ ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಚೌಟ್ರಿ ತುಂಬ ಓಡಾಡ್ತಾಯಿದ್ರು. ಹೆಣ್ಮಕ್ಳನ್ನೇ ಹಂಗೆ ಅಲ್ವಾ, ಹೆಣ್ಮಕ್ಳು ಮದುವೆ ಮನೇಲಾಗಲಿ ಒಂದು ಫಂಕ್ಷನಲ್ಲಾಗಲಿ ಯಾವುದೇ ಒಂದು ಫಂಕ್ಷನಲ್ಲಾಗಲಿ ಓಡಾಡ್ಕೊಂಡಿದ್ರೆ ಅದೇ ಒಂಥರ ಚೆಂದ. ಸೊ ಇವರಿಬ್ಬರ ಡ್ಯಾನ್ಸ್ ಅಂತೂ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಹಾಡಾಗಿರ್ಬೋದು, ಆ ಬೀಟ್ಸ್ ಆಗಿರ್ಬೋದು, ಅದಕ್ಕೆ ತಕ್ಕಂಥ ಸ್ಟೆಪ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಆ ಸಾಂಗ್ ಪ್ಲೇ ಮಾಡಲಿಕ್ಕಾಗಲಿಲ್ವಲ್ಲ, ಅದೇ ಒಂದು ಬೇಜಾರಾಯಿತು ನನಗೆ. ಬಟ್ ಆ ಸೌಂಡ್ ಜೊತೆ ಈ ಒಂದು ಡ್ಯಾನ್ಸ್ ಮಾಡಿದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ವಿಡಿಯೋ ನನಗೆ ಹಾಕದೆ ಇರಲಿಕ್ಕೆ ಮನಸ್ಸಾಗಲಿಲ್ಲ, ಹಾಗಾಗಿ ಹಾಕ್ತೆ. ನೀವು ಕೂಡ ನೋಡಲಿ ಈ ಒಂದು ಸಾಂಗ್ಸ್ ಮತ್ತು ಡ್ಯಾನ್ಸ್ ಎಲ್ಲ ಅಂತ ಹೇಳಿ ಹಾಗೆ ಸುಮ್ಮನೆ ಹಾಕ್ತೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಒಬ್ಬರಾದ ನಂತರ ಒಬ್ಬರು. ಇವಾಗ ಹುಡುಗಿರ್ದೆಲ್ಲ ಮುಗೀತು, ನೆಕ್ಸ್ಟ್ ಬಂದು ಹುಡುಗರು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಅಷ್ಟರಲ್ಲಿ ಊಟ ಎಲ್ಲ ಶುರುವಾಯಿತು. ಎಲ್ಲ ಬಂದಿದ್ರಲ್ಲ ರಿಲೇಟಿವ್ಸ್ ಎಲ್ಲ ಊಟಕ್ಕೆ ಕೂತ್ಕೊಂಡ್ರು. ಹಾಗೆಯೇ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವ್ರು ಬಂದು ನಮ್ಮ ಚಿಕ್ಕ ಮಾವ, ಹಾಗೆ ಅಪ್ಪಾಜಿ ಕೂಡ ಇದ್ದಾರೆ. ಇವಾಗ ಮದುವೆ ಆಗ್ತಾ ಇದ್ದಾರಲ್ವ ಮೈದನ, ಅವರ ಅಪ್ಪ ಅಂದರೆ ನಮ್ಮ ರಾಜಣ್ಣ ಮಾವ ಅವರು, ಚಿಕ್ಕ ಮಾವ ಅವರು ನನಗೆ. ಸೊ ಅವರು ತೀರೋಗ್ಬಿಟ್ಟಿದ್ದಾರೆ. ಅವರನ್ನು ನೆನೆಸ್ಕೊಂಡು ಒಂದಷ್ಟೊತ್ತು ಬೇಜಾರಾಯಿತು. ತುಂಬ ಕನಸಿತ್ತು ಅವ್ರಿಗೆ, ತಮ್ಮ ಮಗನಿಗೆ ಮದುವೆ ಮಾಡಬೇಕು ಅಂತೆಲ್ಲ. ಸೊ ಅದನ್ನು ಒಂದು ನೆನೆಸ್ಕೊಂಡಾಗ ಅವರು ಈ ಒಂದು ಖುಷಿ ಟೈಮಲ್ಲಿ ಅವ್ರು ಇಲ್ವಲ್ಲ ಅನ್ನೋದೊಂಥರ ಫೀಲ್ ಆಯಿತು ನಮಗಂತೂ. ನಮ್ಮ ಇಡೀ ಕುಟುಂಬ ಏನಿದೆ ಎಲ್ಲರಿಗೂ ಕೂಡ ತುಂಬಾ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಅಂತ. ಸೊ ಏನೂ ಮಾಡಲಿಕ್ಕಾಗಲ್ಲ, ನಾವು ಅಂದ್ಕೊಂಡಂಗೆ ಜೀವನ ಇರಲ್ಲ ಅಲ್ವಾ. ಸೊ ತುಂಬಾ ಕನಸಿಟ್ಕೊಂಡಿದ್ರು ತಮ್ಮ ಮಗನ ಮದುವೆ ಮಾಡಬೇಕು ಅಂತೆಲ್ಲ. ಬಟ್ ಆಗಲಿಲ್ಲ ಅವ್ರಿಗೆ. ಲಾಸ್ಟಲ್ಲಿ ಹುಷಾರು ತಪ್ಪಿತು, ಹಾಗಾಗಿ ಹೋಗ್ಬಿಟ್ರು. ಅವರು ಕೂಡ ಕಲಾವಿದರಾಗಿದ್ದಂಥವರು. ಅವ್ರಿಗೇನೆ ತುಂಬ ಇಷ್ಟ ಈ ರೀತಿ ಆರ್ಕೆಸ್ಟ್ರಾ ಆಗಿರ್ಬೋದು, ನಾಟಕದ ಸಾಂಗ್ಸ್ಗಳನ್ನ ಹೇಳೋದಾಗಿರ್ಬೋದು, ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು. ಹಾಗಾಗಿ ನಾವು ಆರ್ಕೆಸ್ಟ್ರಾ ಎಲ್ಲ ಇಡಿಸಿದ್ದು ಪರ್ಟಿಕ್ಯುಲರಾಗಿ. ಇನ್ನೊಬ್ಬರ ಮೈದನ ಮದುವೆಲೆಲ್ಲ ಅವರು ಸಾಂಗ್ಸ್ ಕೂಡ ಹೇಳಿದರು, ಅದೆಲ್ಲ ನೆನಪಾಯಿತು. ಹಾಗೆಯೇ ಅವರ ಅಣ್ಣ ಅತ್ತಿಗೆ ಇದ್ದಾರೆ ಮತ್ತು ಅಮ್ಮ ಇದ್ದಾರೆ. ಸೊ ಅವರನ್ನೇ ನಿಂತ್ಕೊಂಡು ಮದುವೆ ಎಲ್ಲ ಮಾಡಿದ್ದು. ಹಾಗೆಯೇ ಅವರ ಸಪೋರ್ಟ್ಗೆ ಅಂತ ನಾವು ಒಂದು 8 ಜನ ಆ್ಯಕ್ಚುಲಿ, ಅವರು ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರಿ. ಸೊ ಅವರು ಕೂಡ ಎಲ್ಲರೂ ಸಪೋರ್ಟಿವ್ ಆಗಿದ್ದರು ಅವರ ಒಂದು ಮದುವೆಗೆ. ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ. ನಮ್ಮದೊಂದು ಯೂಜ್ ಫ್ಯಾಮಿಲಿ, ಅಂದರೆ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಒಂಥರ ಜೇನುಗೂಡು ಕುಟುಂಬ ಥರ ನಮ್ಮದು. ಬಳಗ ಎಲ್ಲ ತುಂಬಾ ಜಾಸ್ತಿ. ನಮಗೆ ಒಬ್ಬರನ್ನ ಕರೆದು ಒಬ್ಬರನ್ನ ಬಿಡಲಿಕ್ಕೆ ಆಗಲ್ಲ, ಆ ರೀತಿ ತುಂಬ ಜನ ಇದ್ದಾರೆ. ಹಂಗಾಗಿ ತುಂಬ ಜನ ರಿಲೇಟಿವ್ಸ್ ಕೂಡ ಸೇರಿದರು ಈ ಒಂದು ಫಂಕ್ಷನ್ಗೆ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಮೈದನ ಏನಿದ್ದಾರೆ ಅವರು ಕೂಡ ಟೀಚರ್ ಆಗಿದ್ದಾರೆ, ಅವರು ಕೂಡ ಸಾಂಗ್ಸ್ ಎಲ್ಲ ಹೇಳಿದ್ರು. ಸೊ ಇವ್ರು ಬಂದು ನಮ್ಮ ಭಾವ, ಅವರು ಕೂಡ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಅವರು ಕೂಡ ಸಾಂಗ್ಸ್ ಎಲ್ಲ ಹೇಳಿದ್ರು. ಇಡೀ ಫಂಕ್ಷನ್ಗೆ ಇವರಿಬ್ಬರೇ ತುಂಬಾ ಕಳೆ ಕಟ್ಟಿದ್ರು ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಎಲ್ಲರೂ ಹಾಗೆ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರಿ ಕಣಮ್ಮ ಅಂತೆಲ್ಲ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು. ಇವಳು ಬಂದು ನಮ್ಮ ಅಕ್ಕನ ಮಗಳು ಸಂಧ್ಯಾ. ಸೊ ನನ್ನ ಫ್ರೆಂಡ್ಸ್ ಇಂದ್ರ ಕೂಡ ಬಂದಿದ್ದರು. ಹಾಗೆಯೇ ಇವಳು ನನ್ನ ಕೋ-ಸಿಸ್ಟರ್. ಸೊ ರಿಸೆಪ್ಷನ್ ಇತ್ತಲ್ವ, ಹಾಗಾಗಿ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಹೋಗಿ ಲಾಸ್ಟಲ್ಲಿ ಈ ಫೋಟೋಸ್ ತೊಗೊಂಡಿದ್ದು. ಸೊ ಅಲ್ಲಿವರೆಗೂ ನೆಂಟರೆಲ್ಲ ಬರ್ತಿದ್ರು. ಸೊ ಎಲ್ಲರನ್ನೂ ಮಾತಾಡ್ಸೋದೇ ಆಯಿತು, ಹಾಗಾಗಿ ಫೋಟೋಸ್ ಎಲ್ಲ ತೊಗೊಂಡಿರಲಿಲ್ಲ. ಸೊ ಲಾಸ್ಟಲ್ಲಿ ನಾವೆಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಸೊ ಇವರೆಲ್ಲ ಬಂದು ನಾನು ಹೇಳಿದ್ನಲ್ವ, ಒಂದು
8 ಮೆಂಬರ್ಸ್ ಅಣ್ಣ ತಮ್ಮಂದರು ಅಂತ. ಅಂದರೆ 4 ಜನ ನಮ್ಮ ಮಾವಂದ್ರ ಜೊತೆ ಇರೋದು. ಅಂದರೆ 4 ಜನ ಅಣ್ಣ ತಮ್ಮಂದರಿಗೆ ನಾವೆಲ್ಲರೂ, ನಮ್ಮ ಹಸ್ಬೆಂಡ್ಸ್ ಎಲ್ಲ ಏನಿದ್ದಾರೆ ಅವರೆಲ್ಲ ಅಣ್ಣ ತಮ್ಮಂದರು, ಹಾಗೆ ನಾವೆಲ್ಲ ಸೊಸೆಯರು. ಈ ರೀತಿಯಾಗಿ ನಾವು ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ ಹೆಣ್ಮಕ್ಳು ನಿಂತಿರಲಿಲ್ಲ, ಅವರು ಕೂಡ ಸಪ್ರೇಟಾಗಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ರು. ಸೊ ಇದು ಬಂದು ನಮ್ಮ ಓಲ್ ಫ್ಯಾಮಿಲಿ, ಜೇನುಗೂಡು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ನಮ್ಮ ಚಿಕ್ಕಮ್ಮಂದ್ರ ಮನೆಯವರು, ಹಾಗೆಯೇ ನಮ್ಮ ಮನೆಯವರು, ಹಾಗೆಯೇ ಹೆಣ್ಮಕ್ಳು ಏನಿದ್ದಾರೆ ಅವರ ಮನೆಯವರು, ಇದಿಷ್ಟೇ ಇರೋದು. ಸೊ ನಮ್ಮ ಆಕ್ಳದ ಫ್ಯಾಮಿಲಿ ಏನಿದೆ ಅವರು ಇಲ್ಲ ಇಲ್ಲಿ ಆ್ಯಕ್ಚುಲಿ. ಸೊ ಅವರು ಎಲ್ಲರೂ ನಿಂತ್ಕೊಂಡ್ಬಿಟ್ರಂತೆ, ಹೆಣ್ಮಕ್ಳು ಮನೆ ತನ ಎಲ್ಲರೂ ನಿಂತ್ಕೊಂಡ್ರಂತೂ ಇನ್ನು ಸ್ಟೇಜೇ ಸಾಕಾಗಲ್ಲ, ಆ ರೀತಿಯಾಗಿದೆ ನಮ್ಮ ಒಂದು ಕುಟುಂಬ. ಹಾಗೆಯೇ ನಮ್ಮ ಒಂದು ಬಾಂಧವ್ಯ ಆಗಿರ್ಬೋದು, ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಆಗಿರ್ಬೋದು, ಎಲ್ಲರೂ ಕೂಡ ಹಾಗೆಯೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಬ್ರು ಕಂಡ್ರೆ ಒಬ್ರಿಗೆ ಅಭಿಮಾನ ಇದ್ದೇ ಇರುತ್ತೆ. ಸೊ ಎಲ್ಲರೂ ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗ್ತಾರೆ. ಹಾಗೆಯೇ ಯಾವುದೇ ಒಂದು ಫಂಕ್ಷನ್ ಆಗಲಿ ಇದೇ ರೀತಿ ಎಲ್ಲರೂ ನಿಂತ್ಕೊಂಡು ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಒಬ್ಬರ ಕೈಯಿಂದನೇ ಆಗಲ್ಲ, ಎಲ್ಲರೂ ಸೇರಿದ್ರೆ ಮಾತ್ರ ಒಂದು ಫಂಕ್ಷನ್ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲರ ಒಮ್ಮತ ಇದ್ದೇ ಇರುತ್ತೆ. ಸೊ ಇದಿಷ್ಟು ನಮ್ಮ ಓಲ್ ಫ್ಯಾಮಿಲಿ, ಅಂದರೆ ಜೇನುಗೂಡಿ ಫ್ಯಾಮಿಲಿ. ಸೊ ಹಾಗೆಯೇ ಲಾಸ್ಟಲ್ಲಿ ರಿಸೆಪ್ಷನ್ ಎಲ್ಲ ಮುಗಿದ ಮೇಲೆ ಅಣ್ಣ ಒಂದು ಪ್ಯಾಥಸ್ ಸ್ಯಾಂಗ್ಗೆ, ಅಂದರೆ ವಿಷ್ಣುವರ್ಧನ್ದು ಸಾಂಗ್ ಇದೆಯಲ್ವಾ, ನೀ ಮೀಟಿದ ನೆನಪೆಲ್ಲವೂ, ಆ ಒಂದು ಸಾಂಗಿಗೆ ಅಣ್ಣ ಆ್ಯಕ್ಟಿಂಗ್ ಮಾಡೋಕ್ಕೆ ಕೂಡ ತೋರಿಸ್ತಾ. ಹಾಗೆಯೇ ಹುಡುಗಿ ಇದ್ದಾರಲ್ಲ ಅವರ ಭಾವ ಕೂಡ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ತುಂಬಾ ಫನ್ನಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಯಾವುದಾದ್ರೂ ಒಂದು ಆ್ಯಕ್ಟಿಂಗ್ ಮಾಡಿದ್ರೆ ಅಣ್ಣ ತೀರಾ ಇನ್ವಾಲ್ವ್ ಆಗಿಬಿಡ್ತಾನೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಎಲ್ಲ ಮಾಡ್ದೆ. ಸೊ ಅದನ್ನು ಕೂಡ ನಾವು ಮ್ಯೂಸಿಕ್ ಹಾಕ್ಲಿಕ್ಕಾಗಲ್ಲ, ಹಾಗೆಯೇ ಒಂದು ಸಣ್ಣ ವಿಡಿಯೋ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಲಾಗನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಂಟೆಂಟ್ಗಳ ಜೊತೆ. ಟಿಲ್ ದ್ಯಾನ್ ಬಾಯ್, ಟೇಕ್ ಕೇರ್.